ತಮಿಳುನಾಡು ಮತ್ತು ಕೇರಳದಲ್ಲಿ ಹಾಗೆ ಒಂದು ಪೋರ್ಷನ್ ಆಫ್ ಕರ್ನಾಟಕದಲ್ಲಿಯೂ ಈ ಅವಕಾಡೋದ ಬಗ್ಗೆ ಆಸಕ್ತಿ ಹುಟ್ಟಿಕೊಂಡಿದೆ. ನನಗೆಲ್ಲರೂ ತಮಾಷೆ ಮಾಡ್ತಿದ್ರು, ನೀವೇನು 75 ವರ್ಷ 74 ವರ್ಷ ವಯಸ್ಸಾಗುವಾಗ ನೀವೇನು ಹವಾಯಿಗೆ ಹೋಗ್ತಾ ಇದ್ದೀರಾ ಅಂತೇಳಿ. ನಮ್ಮ ಪ್ರದೇಶದಲ್ಲಿ ನಾವು ತಳಿಗಳ ಸಂಗ್ರಹ ಮಾಡ್ತಾಯಿದ್ದೇವೆ. ಹಾಗೆ ನಮ್ಮಲ್ಲಿರುವ ತಳಿಗಳನ್ನು ಯಾರಾದರೂ ಬೆಳೆಸೋರಿದ್ದರೆ ನಾವು ಯಾವ ರೆಸ್ಟ್ರಿಕ್ಷನ್ ಇಲ್ಲದೆ ಕೊಡ್ತಾ ಇದ್ದೇವೆ. ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಇಲ್ಲಿಯ ಗಿಡಗಳು ಹೂ ಬಿಡ್ತಾ ಇವೆ, ಅಲ್ಲಿಯ ಗಿಡಗಳು ನಮಗೆ ಇಲ್ಲಿ ಹೂ ಬಿಡುವುದಿಲ್ಲ, ಆದರೆ ಇಲ್ಲಿಯ ಗಿಡಗಳು ಅಲ್ಲಿ ಹೂ ಬಿಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಬಟರ್ ಫ್ರೂಟ್ ಬಗ್ಗೆ ಕೇಳಿದ್ದೀರಾ? ಯಾಕಂತಂದ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇರುವಂತ ಈ ಹಣ್ಣಿಗೆ ಮಾರುಕಟ್ಟೆಯಲ್ಲಂತೂ ಅದೇ ರೀತಿಯಾಗಿ ಬೇಡಿಕೆ ಕೂಡ ಇದೆ. ಜ್ಯೂಸ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು, ಸಲಾಡ್ಗಳಲ್ಲಿ ಬಳಕೆಯಾಗುವಂತ ಈ ಹಣ್ಣನ್ನ ಜನ ಇಷ್ಟಪಟ್ಟು ಕೊಂಡ್ಕೊಳ್ತಾರೆ. ಇನ್ ಕೇಸ್ ನೀವು ಈ ಒಂದು ಕೃಷಿಯನ್ನ ಮಾಡಿದ್ದೆ ಆದ್ರೆ ಎಕರೆಗೆ 10 ಲಕ್ಷ ಆದಾಯವನ್ನ ಗಳಿಸಬಹುದು. ಹಾಗಾದ್ರೆ ಬಟರ್ ಫ್ರೂಟ್ ಕೃಷಿಯನ್ನ ನೀವು ಶುರು ಮಾಡುವಂತ ಒಂದು ಅಂದಾಜಲ್ಲಿದ್ರೆ ಈ ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಲೇಬೇಕು. ನಾವು ತಳಿಗಳನ್ನು ಲೆಕ್ಕ ತಗೊಂಡ್ರೆ ಅವಕಾಡೋ ಅಂತ ಹೇಳಿದ ಕೂಡಲೇ ಹ್ಯಾಸ್ ಬರಲೇಬೇಕು. ಹ್ಯಾಸ್ ಜಗತ್ತಿನ ಅವಕಾಡೋದಲ್ಲಿ ನಂಬರ್ 1 ತಳಿ. ಅದು ನನಗೆ ಗೊತ್ತಿದ್ದ ಹಾಗೆ ನಾನು ಒಂದು ತಳಿಗಳ ಗುರುತಿಸುವಿಕೆ ಬಗ್ಗೆ ನಾನಾಗಲೇ ಹೇಳಿದಂಥ ಕೆನ್ಲವ್ ಅವರು ಒಂದು ಚಾರ್ಟ್ ಮಾಡಿದ್ದಾರೆ. ಆ ಚಾರ್ಟ್ ನೋಡಿ ನಮಗೆ ಇದು ಇಂಥದ್ದು ಅಂತ ಒಂದು ಐಡೆಂಟಿಫೈ ಮಾಡುವಂಥ ಕ್ಲೂ ಕೊಟ್ಟಿದ್ದಾರೆ. ಅವರು ಎಲ್ಲ ಫೋಟೋಗಳನ್ನು ಕೊಟ್ಟು ಅದರಲ್ಲಿ ಅವರು 54 ತಳಿಗಳನ್ನು ಗುರುತಿಸಿದ್ದಾರೆ. ಆ ತಳಿಗಳು ಅವರು ಗುರುತಿಸಿದ್ದು ಹವಾಯಿ ಐಲ್ಯಾಂಡ್ನಲ್ಲಿ, ಅಮೇರಿಕಾದ ಹವಾಯಿ ಐಲ್ಯಾಂಡ್ನಲ್ಲಿ ಕಂಡುಬರುವಂಥ 54 ತಳಿಗಳನ್ನು ಅವರು ಗುರುತಿಸಿಟ್ಟಿದ್ದಾರೆ. ನಾನು 4 ವರ್ಷಗಳ ಹಿಂದೆ ನಮ್ಮ ತೋಟದಲ್ಲಿ ನಾವು ಕಳೆದ ಒಂದು 6-7 ವರ್ಷಗಳಿಂದ ಅವಕಾಡೋದ ಬಗ್ಗೆ ಒಂದು ಇಂಟ್ರೆಸ್ಟ್ ತಗೊಂಡೆವು. ಹಾಗೇಳಿ ನಾವು ಇವತ್ತು ಕೂಡ ಒಂದು ದೊಡ್ಡ ಬೆಳೆಗಾರರು ಅಲ್ಲ, ಅಥವಾ ನಾವೇನು ದೊಡ್ಡ ಕೆಲಸವೂ ಮಾಡಿಲ್ಲ. ಆದರೆ ಇದರ ಬಗ್ಗೆ ನಮಗೆ ಆಸಕ್ತಿ ಹೆಚ್ಚಾಯಿತು. ಈ ಪೀರಿಯಡ್ನಲ್ಲಿ ತುಂಬ ಜನ ತಮಿಳುನಾಡು ಮತ್ತು ಕೇರಳದಲ್ಲಿ ಹಾಗೆ ಒಂದು ಪೋರ್ಷನ್ ಆಫ್ ಕರ್ನಾಟಕದಲ್ಲಿಯೂ ಈ ಅವಕಾಡೋದ ಬಗ್ಗೆ ಆಸಕ್ತಿ ಹುಟ್ಟಿಕೊಂಡಿದೆ. ಇದೇ ಅವಕಾಡೋವನ್ನು ನೀವು ಮುಂಬೈ ಅಂತ ದೊಡ್ಡ ದೇಶದ ಆರ್ಥಿಕ ಕೇಂದ್ರ ಅಂತ ಹೇಳ್ಬೋದು, ಅಲ್ಲಿ ಕಾಣ್ತಾ ಇಲ್ಲ. ಈಗ ನಾವು ಕೂಡ ತಳಿಗಳ ಒಂದು ಸಂಗ್ರಹ ಅಂತೇಳಿ, ನಾನಾಗಲೇ ಹೇಳಿದಾಗೆ ಡಾಕ್ಟರ್ ಕರುಣಾಕರ್ ಅನ್ನೊಬ್ಬರು ನಮಗೊಂದು ಗೈಡ್ಲೈನ್. ಯಾಕೆಂದರೆ ಅವರು ಕೆಲವು ವರ್ಷಗಳ ಕೆಲಸ ಮಾಡಿದ್ದಾರೆ ಈ ರಂಗದಲ್ಲಿ, ತಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅವರು ಮಡಿಕೇರಿಯಲ್ಲಿ ಸಂಪೂರ್ಣ ಎಲ್ಲ ತೋಟಗಳಿಗೆ ಹೋಗಿ, ಬಹಳ ಹಾರ್ಡ್ ವರ್ಕಿಂಗ್ ಮನುಷ್ಯ, ಎಲ್ಲ ಕಡೆ ಹೋಗಿ ತಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ನಾವು ಸ್ವಲ್ಪ ಅವರಿಂದ ಇಲ್ಲಿ ಕೃಷಿಗೆ ತೊಡಗಿದ ಮೇಲೆ ನಮಗೊಂದು ಇನ್ಸ್ಪಿರೇಷನ್ ಬಂತು. ನಾವು ಇಲ್ಲಿ ತಳಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದೆ. ನಮ್ಮ ಪ್ರದೇಶಗಳಲ್ಲಿ ತಳಿಗಳ ಸಂಗ್ರಹ ಹೇಗೆ ಆಗಿದೆ ಅಂದರೆ, ಯಾರೋ ಹೋಗಿದ್ದಾರೆ, ಹಣ್ಣು ತಗೊಂಡು ಬಂದಿದ್ದಾರೆ, ಆ ಹಣ್ಣಿನ ಬೀಜವನ್ನು ಹಾಕಿದ್ದಾರೆ, ಅದರಿಂದ ಗಿಡ ಬಂದಿದೆ. ಅದಕ್ಕಿಂತ ಮುಂದಕ್ಕೆ ಹೋದವರು ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಪ್ರದೇಶದಲ್ಲಿ ಯಾರೂ ಇಲ್ಲ. ಯಾರೂ ಅದನ್ನು ಬಹಳ ಡೀಪ್ ಸ್ಟಡಿ ಅಂತ ಮಾಡಲಿಲ್ಲ. ನಾವು ಇದಕ್ಕೆ ಇಳಿಯುವಾಗಲೂ ಒಬ್ಬ ಸಾಮಾನ್ಯ ಕೃಷಿಕ ಏನು ಮಾಡ್ಬೋದು ಅಷ್ಟೇ ನಾವು ಕೂಡ ಮಾಡಿದ್ದು. ನಾವು ತಳಿ ಸಂಗ್ರಹ ಮಾಡಿದೆವು. ಇಲ್ಲಿ ಬೆಳೆಯುವಂಥ ತಳಿಗಳು ಯಾವುದು ಅಂತ, ಯಾಕೆಂದರೆ ನಾನು 1-2 ಸಲ ಇದರ ಕಹಿ ಅನುಭವ ಆಗಿದೆ ನನಗೆ. ನಾನಾಗಲೇ ಹೇಳಿದೆ, 72ರಲ್ಲಿ ಪ್ರೊಫೆಸರ್ ಕಾವೇರಪ್ಪ ಅವರು ನನಗೆ ಕೊಟ್ಟ ಕಾಯಿಯಲ್ಲಿ 15 ವರ್ಷಗಳವರೆಗೆ ಅದು ಹೂ ಬಿಡದಿದ್ದಾಗ ನಾವು ಕಡಿದು ತೆಗೆದಿದ್ದೇವೆ. ಆದರೆ ಆ ಕಾಲದಲ್ಲಿ ನಾವು ಬೆಂಗಳೂರಿನಲ್ಲಿ ಡಾಕ್ಟರ್ ಹಿತ್ತಲ್ಮನಿಯವರು ಕೊಟ್ಟ ಗಿಡದಿಂದ ನಮಗೆ 2-3 ವರ್ಷದಲ್ಲೇ ಹಣ್ಣು ಬಂದಿದೆ. ಇದು ನಮಗೊಂದು ಥರದ ಚಿಕ್ಕ ಕ್ಲೂ, ಇಲ್ಲ ಇದು ಬರ್ತದೆ, ಆದರೆ ಪ್ರದೇಶಕ್ಕೆ ಅನುಗುಣವಾದಂಥ ತಳಿಯನ್ನು ಮಾಡಬೇಕು ಅಂತ ಹೇಳೋ ಒಂದು ವಿಷಯ ನಾವು ಕಲಿತುಕೊಂಡೆವು. ಆದ್ದರಿಂದ ಈ ಪ್ರದೇಶದಲ್ಲಿ ಯಾರ ಹತ್ರ ಮರ ಇದೆ ಅವರಿಂದ ಕಾಯಿ ತಂದು ಹಾಕುವಂಥ ಕೆಲಸ ಮಾಡಿದೆವು. ಆಮೇಲೆ ನಮ್ಗೆ ಕಂಡಿತು ಇದು ನಾವು ಗ್ರಾಫ್ಟನ್ನು ಮಾತ್ರ ಉಪಯೋಗಿಸಬೇಕು ಈ ಪ್ರದೇಶಕ್ಕೆ ಅಂಥೇಳಿ.
ಆಗ ನಾವು ಎಲ್ಲರ ಹತ್ರ ಹೇಳ್ತೇವೆ ಗ್ರಾಫ್ಟ್ ಬಳಸಬೇಕು, ನೀವು ಬೀಜದಿಂದ ಗಿಡ ಮಾಡಬೇಡಿ ಅಂಥೇಳಿ. ಆಗಲೂ ನಮಗೊಂದು ಅನುಭವ ಆಯಿತು. ಇಲ್ಲಿಂದ ನೀವು ಬೀಜದ ಗಿಡ ಬೆಂಗಳೂರಿಗೆ ಕೊಂಡು ಹೋದರೆ ಅಲ್ಲಿ 3-4 ವರ್ಷದಲ್ಲಿ ಕಾಯಿ ಆಗ್ತದೆ. ಈಗ ನನ್ನ ಸ್ನೇಹಿತರಾದಂಥ ಚಂದ್ರೇಗೌಡರು ಚಿಕ್ಕಮಂಗ್ಳೂರಿನಲ್ಲಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಬೀಜದಿಂದ ಹಾಕಿದ್ದು 3ನೇ ವರ್ಷದಲ್ಲೇ ಕಾಯಿ ಬರ್ತಾಯಿದೆ. ನಮಗೆ ಬೀಜದಿಂದ ಹಾಕಿದ್ದು 8-9 ವರ್ಷಕ್ಕೂ ಬರುವುದಿಲ್ಲ. ಅದಕ್ಕೆ ನಾವು ಗ್ರಾಫ್ಟನ್ನು ಬಳಸಲಿಕ್ಕೆ ಶುರು ಮಾಡಿದೆವು. ಗ್ರಾಫ್ಟ್ ಬಳಸಿದಾಗ ನಮಗೊಂದು ವಿಷಯ ಕಂಡಿತು, 3ನೇ ವರ್ಷದಲ್ಲೇ ಇದರಲ್ಲಿ ಕಾಯಿ ಬರ್ತಾಯಿದೆ. ಇದನ್ನು ಬೆಂಗಳೂರಿಗೆ ಕೊಂಡು ಹೋಗಿ ನೀವು ಕಾಯಿ ಗ್ರಾಫ್ಟ್ ಮಾಡಿದರೆ 2ನೇ ವರ್ಷದಲ್ಲೇ ಕಾಯಿ ಬರ್ತದೆ. ಆ ಲೆಕ್ಕಾಚಾರದಲ್ಲಿ ನಾವು ತಳಿ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಿಕ್ಕಾಪಟ್ಟೆ ಆದಾಯ ಇರುವಂತಹ ಬಟರ್ ಫ್ರೂಟ್ ರೈತರಿಗೆ ಒಂದು ರೀತಿಯಾಗಿ ಅಕ್ಷಯ ಪಾತ್ರೆ ಇದ್ದಂಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದರಲ್ಲಿ ಲಾಭ ಪಕ್ಕ. ಈ ವಿಡಿಯೋದಲ್ಲಿ ನಿಮಗೆ ಬಟರ್ ಫ್ರೂಟ್ ನ ವಿಧಗಳಾಗಿರ್ಬೋದು, ಅದಕ್ಕಿರುವಂತಹ ಬೇಡಿಕೆ ಬಗ್ಗೆ ನಾವು ಮಾತನಾಡಿದ್ವಿ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು. ಬಟರ್ ಫ್ರೂಟ್ ಅನ್ನ ಬೆಳೆಸುವಂತಹ ವಿಧಾನ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಯಾವ ಸೀಸನ್ ಅಲ್ಲಿ ಬೆಳಿಬೇಕು, ಯಾವ ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅಂದ್ರೆ A to Z ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಬಟರ್ ಫ್ರೂಟ್ ಕೃಷಿಯಿಂದ ಎಕರೆಗೆ 10 ಲಕ್ಷ ಆದಾಯವನ್ನ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ 2.25 ಗಂಟೆಯ ಕೋರ್ಸ್ ಇದೆ. ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗೋದಂತೂ ಪಕ್ಕ. ಈ ತಳಿ ಸಂಗ್ರಹ ಮಾಡುವಾಗ ನಾನಾಗಲೇ ಹೇಳಿದೆ, ನಮಗೆ ಇವತ್ತು ಕೂಡ ಅದನ್ನು ಐಡೆಂಟಿಫೈ ಮಾಡಲಿಲ್ಲ. ವಿಟ್ಲ ವೆರೈಟಿ ಅಂತ ಹೇಳ್ತೇವೆ, ಶೋರ್ನಾಡ್ ಅಂತ ಹೇಳ್ತೇವೆ, ಶೋರ್ನಾಡ್ ವೆರೈಟಿ ಅಂತ ಹೇಳ್ತೇವೆ. ಈಗ ಈ ತಳಿಗೆಯನ್ನು ಚೌಟಾ ವೆರೈಟಿ ಅಂತ ಹೇಳ್ತಾರೆ. ಬೇರೆ ನಮಗೆ ಐಡೆಂಟಿಫಿಕೇಷನ್ ಇಲ್ಲ ಇನ್ನೂ ಕೂಡ. ಇದು ನಾಳೆ ಯಾರೋ ರಾಬರ್ಟ್ಸನ್ ಇರ್ಬೋದು, ಥಾಮ್ಸನ್ ಇರ್ಬೋದು, ಅವರ ಹೆಸರು ಒರಿಜಿನಲಿ ಅದಕ್ಕೆ ಲಿಂಕ್ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನನಗೆ ಒಂದು ಆಸಕ್ತಿ ಹುಟ್ಟಿತು, ಎಲ್ಲಾದರೂ ಇದರ ತೋಟಗಳನ್ನು ನೋಡಬೇಕು ಅಂಥೇಳಿ. ಇಂಡ್ಯಾದಲ್ಲಂತೂ ನನಗೆ ಆಸೆ ಹುಟ್ಟುವಾಗ ಎಲ್ಲಿಯೂ ತೋಟ ಇರಲಿಲ್ಲ, ಎಲ್ಲ ಮರಗಳಿದೆ. ಮಡಿಕೇರಿಗೆ ನಾವು ಹೋಗ್ತೇವೆ, ಚಿಕ್ಕಮಂಗ್ಳೂರಿಗೆ ಹೋಗ್ತೇವೆ, ಚಂದ್ರೇಗೌಡರಲ್ಲಿ ಒಂದು 30-40 ಮರ ಇದೆ. ಈ ಥರದ ತೋಟಗಳೇ ಹೊರತು ಅದಕ್ಕಿಂತ ಹೆಚ್ಚಿನ ಅವರು ಕೂಡ ಏನು ಅದನ್ನೊಂದು ಬಹಳ ನಾವು ವೈಜ್ಞಾನಿಕವಾಗಿ ಬೆಳೆಸಲಿಲ್ಲ. ನಾನು ಹವಾಯಿಗೆ ಹೋದೆ. ಅಲ್ಲಿ ಕೆನ್ಲಾವ್ ಇದ್ದಿದ್ದರಿಂದ ಕೆನ್ಲಾವ್ ಅವರ ತೋಟಕ್ಕೆ ಹೋಗಿ ಕೆನ್ಲಾವ್ ಅವರ ಮನೆಯಲ್ಲಿ ಇದ್ದುಕೊಂಡು ನನಗೆಲ್ಲರೂ ತಮಾಷೆ ಮಾಡ್ತಿದ್ರು, ನೀವೇನು 74 ವರ್ಷ ವಯಸ್ಸಾಗುವಾಗ ನೀವೇನು ಹವಾಯಿಗೆ ಹೋಗ್ತಾ ಇದ್ದೀರಾ ಅಂತೇಳಿ. ನಾನು ಹೇಳಿದೆ, ನನ್ನ ಉದ್ದೇಶ ಹವಾಯಿಗೆ ಹೋಗೋದು, ನನಗೆ ಅವಕಾಡೋ ಗಿಡಗಳನ್ನು ನೋಡಬೇಕು ಅಂಥೇಳಿ ಹೋಗ್ತಾ ಇದ್ದೇನೆ ಅಂತೇಳಿ. ತುಂಬ ವೆರೈಟಿಯನ್ನು ನಾನು ಅಲ್ಲಿ ನೋಡಿದೆ. ನನಗೆ ಕೆಲವು ವೆರೈಟಿಗಳು ಭಾಳ ಖುಷಿಯಾಯಿತು. ಅಲ್ಲಿ ಹ್ಯಾಸ್ ಇದೆ, ಹ್ಯಾಸ್ನಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಇದೆ. ಅಂದರೆ ಅದು ಏನು ಕ್ರಾಸ್ ಪಾಲಿನೇಷನ್ ಆಗಿದ್ದಿರ್ಬೋದು. ಈಗ ಮಲಾಮ ಅಂತ ಹೇಳುವಂಥ ಒಂದು ವೆರೈಟಿ ಇದೆ, ಅದು ಸೌತ್ ಆಫ್ರಿಕನ್ ಹ್ಯಾಸ್ ಅಂತ ಹೇಳ್ತಾರೆ ಜನ. ಈಗ ನಮ್ಮಲ್ಲಿಯೂ ಕಂಡು ಬರ್ತಾ ಇರುವಂಥ ಗ್ವೆನ್, ಅದು ಕೂಡ ಒಂದು ರೀತಿಯ ಹ್ಯಾಸಿನ ಎಬ್ರಿವೇಷನ್ ಅಂತ ಹೇಳ್ಬೋದು. ಈ ಥರದ ತಳಿಗಳ ಸಂಗ್ರಹ ಆಯಿತು. ಇಲ್ಲಿ ನಾವು ಹೆಸರಿನ ಮೇಲೆ ತಳಿಗಳನ್ನು ಸಂಗ್ರಹಿಸಿದೆ. ಯಾರು ಅದನ್ನು ಬೆಳೆಸಿದವನ ಹೆಸರು, ಇಲ್ಲಾಂದರೆ ಅದು ಊರಿನ ಹೆಸರು, ಆ ರೀತಿಯಲ್ಲಿ ನಾವು ಸಂಗ್ರಹ ಮಾಡಿದ್ದೇವೆ. ಈಗ ನಮ್ಮ ಹತ್ರ ಇಲ್ಲಿರುವ ತಳಿಗಳಲ್ಲಿ ಮುಖ್ಯ ತಳಿ ಅದೇ ನಾನು ಹೇಳಿದಂಥ ಚೌಟಾ ತಳಿ. ಅದು ನಮ್ಮ ಹತ್ರ ಒಂದು ಸಾಧಾರಣ 400 ಗಿಡಗಳವರೆಗೆ ಇದೆ ಇವತ್ತು. ಈಗ ಇಲ್ಲಿ ನಾವು ಕಾಣುವಂಥ ಕಾಯಿಗಳೆಲ್ಲ ಆ ಗಿಡದ್ದು. 2ನೇ ತಳಿ ವಿಟ್ಲ ವೆರೈಟಿ ಅಂತ ನಾವು ಹೇಳ್ತಾ ಇದ್ದೇವೆ. ಅದು ವೆರೈಟಿ ಅಲ್ಲ, ನಮ್ಮದೇ ಆದಂಥ ಒಂದು ಗುರುತಿಸುವಿಕೆ. ಈಗ ನಮ್ಮ ಒಂದು 10-15 ಜನ ಇದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥವರು ಇದ್ದಾರೆ. ಅವರೊಳಗೆ ನಾವು ಸಂವಾದಕ್ಕೆ ಬೇಕಾಗಿ ಇದು ತಳಿಯನ್ನು ಈ ರೀತಿ ಗುರುತಿಸ್ತಾ ಇದ್ದೇವೆ. ಇನ್ನೊಬ್ಬರು ಈಗ ನೀವು ಬಂದು ಕೇಳಿದರೆ ನಿಮಗೆ ವಿಟ್ಲ ವೆರೈಟಿ ಬೇಕಾ ಅಥವಾ ಅರಂತೋಡ್ ವೆರೈಟಿ ಬೇಕಾ, ಈ ಥರದಲ್ಲಿ ನಾವು ಕೇಳಿ ಕೊಡ್ತಾ ಇದ್ದೇವೆ. ಇದು ನಾವು ಗುರುತಿಕೊಂಡು ನಮ್ಮ ತೋಟದಲ್ಲಿ ಈಗ ಚೌಟಾ ವೆರೈಟಿ, ವಿಟ್ಲ ವೆರೈಟಿ, ಇದಲ್ಲದೆ ತಳಿಗಳ ಸಂಗ್ರಹಕ್ಕಾಗಿ ಗ್ವೆನ್ ಇದೆ, ಮಲಾಮ ಇದೆ, ಹುಲುಮಾನು ಇದೆ. ಇಷ್ಟು ವೆರೈಟಿಗಳು ಇದೆ ನಮ್ಮ ಹತ್ರ ಈಗ. ಮಲಾಮ ಮತ್ತು ಹುಲುಮಾನು ನಮಗೆ ಹವಾಯಿಂದ ನಮ್ಮ ಸ್ನೇಹಿತರಾದಂಥ ಕೆನ್ಲಾವ್ ಕೊಟ್ಟಂಥ ಗಿಡಗಳು. ಇಷ್ಟು ಗಿಡಗಳಿದೆ. ಇನ್ನೂ ಹುಲುಮಾನು, ಗ್ವೆನ್ ಮತ್ತು ಮಲಾಮ ನಮ್ಮಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ.
ಅದರ ವಯಸ್ಸು 2 ವರ್ಷದ ಒಳಗಿದೆ ಈಗ ಈ 3 ಗಿಡಗಳು. ಅದು ಬಿಡ್ಬೋದು, ಯಾಕೆಂದರೆ ಇಲ್ಲಿ ಬೆನ್ನು ಇಲ್ಲಿ ಬೇರೆ ನಮ್ಮ ಹತ್ತಿರದ ಪ್ರದೇಶದಲ್ಲಿ ಹೂ ಬಿಟ್ಟು ಕಾಯಿ ಸಿಗ್ತಾ ಇದೆ. ಹುಲುಮಾನು ಮತ್ತು ಮಲಮ ನಾನು ಹವಾಯಿಯಲ್ಲಿ ಬೆಳೆಯುವ ಜಾಗವನ್ನು ನೋಡಿ ಅದು ನಮ್ಮ ಹವಾಮಾನಕ್ಕೆ ಹತ್ತಿರ ಇರುವುದರಿಂದ ಅದು ಬೆಳೀಬೋದು ಅಂತ ನಮ್ಮ ಲೆಕ್ಕಾಚಾರ. ಇರಲಿಕ್ಕೆ ನನ್ನ ಹತ್ರ ಹ್ಯಾಸ್ ಕೂಡ ಗಿಡ ಇದೆ, ಅದು ಬರಲಿಕ್ಕಿಲ್ಲ. ಇನ್ನೊಂದು ಪಿಂಕರ್ ಟೋನ್ ಅಂತ ಇದೆ, ಅದರ ಆ ವೆರೈಟಿ ಕೂಡ ಇದೆ. ನಮ್ಮ ಒಂದು ಪ್ರಯತ್ನ, ಈಗ ನನಗೆ ಯಾರಾದರೂ ಬಂದು ಹೇಳಿದರೆ ಇಂಥ ಕಡೆ ಒಂದು ಅವಕಾಡೋ ಮರ ಇದೆ, ಕಾಯಿ ಬಿಡ್ತದೆ ಅಂತ ಹೇಳಿದರೆ ನಾನು ಅವರನ್ನು ಹುಡುಕಿಕೊಂಡು ಹೋಗ್ತೇನೆ. ಅವರಿಂದ ಒಂದು 5 kg ಕ್ರಯಕ್ಕೆ ತಗೊಳ್ತೇನೆ ಹಣ್ಣು, ಅವರು ಮಾರುವವರಾಗಿದ್ದರೆ. ಕೆಲವರು ಫ್ರೀನೂ ಕೊಟ್ಟು ಬಿಡ್ತಾರೆ. ಅದನ್ನು ತಂದು ನಾವು ನೋಡ್ತೇವೆ ಅದರ ಕ್ವಾಲಿಟಿ ಹೇಗಿದೆ ಈ ಇದರಲ್ಲಿ ಕಂಪೇರ್ ಮಾಡಿ ಚೆನ್ನಾಗಿದ್ದರೆ ಅದನ್ನು ಬೆಳೆಸುವ ಅಂತ ಹೇಳುವ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಪ್ರದೇಶದಲ್ಲಿ ನಾವು ತಳಿಗಳ ಸಂಗ್ರಹ ಮಾಡ್ತಾಯಿದ್ದೇವೆ. ಹಾಗೆ ನಮ್ಮಲ್ಲಿರುವ ತಳಿಗಳನ್ನು ಯಾರಾದರೂ ಬೆಳೆಸೋರಿದ್ದರೆ ನಾವು ಯಾವ ರೆಸ್ಟ್ರಿಕ್ಷನ್ ಇಲ್ಲದೆ ಕೊಡ್ತಾಯಿದ್ದೇವೆ. ನನ್ನ ಸ್ನೇಹಿತರೊಬ್ಬರ ಅಭಿಪ್ರಾಯ ಪ್ರಕಾರ ಚೌಟ ವೆರೈಟಿ ಈಸ್ ಎ ಗುಡ್ ವೆರೈಟಿ, ಅದನ್ನು ನಾವು ಇಲ್ಲಿ ಬೆಳಿಬೋದು. ಇನ್ನೊಂದು ನಾವು ನೋಡಿದ ಹಾಗೆ ಅದು 3 ವರ್ಷದ ಒಳಗಡೆ ಫ್ಲವರಿಂಗ್ ಬರ್ತದೆ, ಕಾಯಿ ಸೆಟ್ ಆಗ್ತದೆ, ಗ್ರೋತ್ ಕೂಡ ಚೆನ್ನಾಗಿದೆ. ಆದರೆ ಒಂದು ನಾವು ಮೈನಸ್ ಪಾಯಿಂಟ್ ಅಂದರೆ ಅದಕ್ಕೆ ರೋಗ ಬಾಧೆ ಇದೆ. ಏನು ಡೈಬ್ಯಾಕ್ ಅಂತ ಹೇಳ್ತೇವೆ, ಕ್ಯಾಂಕರ್ ಡಿಸೀಸ್ ಅಂತ ಹೇಳ್ತೇವೆ, ಆ ರೋಗ ಇದೆ. ಅದನ್ನು ನಾವು ಹದ ಮಿತಿಯಲ್ಲಿ ಇಡುವಂಥ ಕೆಲಸ ಮಾಡಬೇಕಾಗಿದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ತಳಿಗಳ ಸಂಗ್ರಹ ನಡೀತಾ ಇದೆ. ನಾನು ತಳಿಗಳನ್ನು ಬೇರೆ ನಿಮ್ಮ ಕೊಡೈಯ ಬೇರೆ ಬೇರೆ ತಳಿಗಳು ನಮಗೆ ಮಾರುಕಟ್ಟೆಯಲ್ಲಿ ಹಣ್ಣುಗಳು ಬರ್ತಾಯಿದೆ, ಆದರೆ ಆ ಹಣ್ಣುಗಳು ನಮಗಿಲ್ಲಿ ಫ್ಲವರಿಂಗ್ ಬರಲಿಕ್ಕಿಲ್ಲ. ಆದ್ದರಿಂದ ನಾವು ಅದನ್ನು ಇಲ್ಲಿ ನೆಡುವ ಪ್ರಯತ್ನ ಮಾಡಲಿಲ್ಲ. ಅಲ್ಲಿಯ ಹಣ್ಣುಗಳು ಬರ್ತಾಯಿದೆ ಮಾರುಕಟ್ಟೆಯಲ್ಲಿ. ಮತ್ತು ಕ್ವಾಲಿಟಿ ಬಗ್ಗೆ ನಾವೀಗ ಬೆಳೆಸುವಂಥ 2 ತಳಿಗಳು, ನಾನು ಹೇಳಿದ ಚೌಟ ಮತ್ತೊಂದು ವಿಟ್ಲ, 2 ಕೂಡ ಹಣ್ಣಿನ ಗುಣಮಟ್ಟ ಚೆನ್ನಾಗಿದೆ. ಆ ಹಣ್ಣು ಮಾರುಕಟ್ಟೆಯಲ್ಲಿ ಮಾರಾಟವಾಗಿ ಹೋಗ್ಬೋದು. ಇದು ನಮ್ಮ ತಳಿಗಳ ಬಗ್ಗಿನ ಮಾಹಿತಿ. ನನಗೆ ತಿಳಿದ ಮಟ್ಟಿಗೆ, ಈಗ ನಾನು ನೋಡಿದ ಮಟ್ಟಿಗೆ ಈ ಚೌಟ ತಳಿ ಬೆಂಗಳೂರಿನಲ್ಲಿ ಬೆಳೀತಾ ಇದೆ. ನನ್ನ ಸ್ನೇಹಿತರು ಬೆಳೆಸ್ತಾ ಇದ್ದಾರೆ. ಪ್ರೊಫೆಸರ್ ರಾಜಣ್ಣ ಅಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್, ಅವರಿಗೆ ನಾನು ಗಿಡ ಕೊಟ್ಟಿದ್ದೀನಿ. ಅವರಲ್ಲಿ ಕಳೆದ ಒಂದು 3-4 ವರ್ಷದಿಂದ ಚೆನ್ನಾಗಿ ಕಾಯಿ ಕೊಡ್ತಾ ಇದೆ. ಒಂದು ಚಿಕ್ಕ ಗಿಡ, ನನ್ನ ಗಿಡಗಳಷ್ಟು ದೊಡ್ಡದಾಗಿಲ್ಲ, ಆದರೂ 50-100 ಕಾಯಿ ಆಗ್ತಾಯಿದೆ ಅವರಿಗೆ. ವರ್ಷದಲ್ಲಿ 2-3 ಸಲ ಹೂ ಬಿಡ್ತಾ ಇದೆ. ಆದ್ದರಿಂದ ಆ ಗಿಡ ಆ ಪ್ರದೇಶಕ್ಕೆ ಒಗ್ಗಿದೆ ಅಂತ ಹೇಳ್ಬೋದು. ಮತ್ತು ಎತ್ತರದ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಇಲ್ಲಿಯ ಗಿಡಗಳು ಹೂ ಬಿಡ್ತಾ ಇವೆ. ಅಲ್ಲಿಯ ಗಿಡಗಳು ನಮಗೆ ಇಲ್ಲಿ ಹೂ ಬಿಡುವುದಿಲ್ಲ, ಆದರೆ ಇಲ್ಲಿಯ ಗಿಡಗಳು ಅಲ್ಲಿ ಹೂ ಬಿಡ್ತಾ ಇದೆ. ಈಗ ಇನ್ನು ಮುಂದಿನ ವರ್ಷಗಳಲ್ಲಿ ಈಗ ಮಡಿಕೇರಿ ಅಲ್ಲಿ ಒಂದು ರೀತಿಯ ಟ್ರಯಲ್ ನಡೀತಾ ಇದೆ. ಡಾಕ್ಟರ್ ಕರುಣಾಕರನ್ ಅವರು ಸಂಗ್ರಹಿಸಿದಂಥ ತಳಿಗಳು ಅಲ್ಲಿ ಹೂ ಬಿಟ್ಟು ಕಾಯಿ ಆಗ್ತಾ ಇದೆ. ಆದ್ದರಿಂದ ಆ ತಳಿಗಳನ್ನು ಅಲ್ಲಿ ಬಳಸಿಕೊಳ್ಳುವುದಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ನಮ್ಮ ಇಡೀ ಪ್ರದೇಶದಲ್ಲಿ ಅದು ಹೇಗೆ ಬೆಳೀತದೆ ಅಂತ ಹೇಳೋದನ್ನು ನಾವು ಇನ್ನು ನೋಡಿಕೊಳ್ಬೇಕು. ಇಷ್ಟವರೆಗೆ ನಮಗೆ ಅದರ ಬೇಕಾದಷ್ಟು ಮೆಟೀರಿಯಲ್ ಕೂಡ ಸಿಕ್ಕಿಲ್ಲ. ಇನ್ನು ಮುಂದಕ್ಕೆ IHRನವರು ಪ್ರಯತ್ನ ಮಾಡಿದರೆ ಆ ತಳಿಗಳನ್ನು ಎಲ್ಲ ಕಡೆಗೂ ಇನ್ನೊಂದು ನೀವು ಈ ಹಣ್ಣು ದೇಶದಾದ್ಯಂತ ಬೆಳೀಬೋದಾ ಅಂತ ಹೇಳುವ ಪ್ರಶ್ನೆಗೆ, ಇದು ಖಂಡಿತವಾಗಿಯೂ ದೇಶದಾದ್ಯಂತ ಬೆಳೀಬೋದು, ಎಲ್ಲ ಪ್ರದೇಶಗಳಲ್ಲಿಯೂ ಬೆಳೆಯುವಂಥದ್ದು. ಈಗ ಅಮೆರಿಕ ದೇಶದಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿಯ ಹವಾಮಾನದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂಥೇಳಿ. ಆ ರೀತಿ ಅದಕ್ಕಿಂತ ದೊಡ್ಡ ಹವಾಮಾನದ ವೈವಿಧ್ಯತೆ ನಮ್ಮ ದೇಶದಲ್ಲಿದೆ. ಆದ್ದರಿಂದ ಇದನ್ನು ಎಲ್ಲ ಕಡೆಗೂ ಪಸರಿಸ್ಬೋದು. ನನ್ನೊಬ್ಬರು ಸ್ನೇಹಿತರ ಮಾತಿನಂತೆ ಅವರು ಹೇಳ್ತಾರೆ, ಬಿಹಾರ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ಕಲ್ಟಿವೇಷನ್ ಆಫ್ ಅವಕಾಡೋ ಅಂತೇಳಿ. ಇನ್ನು ಮುಂದಿನ ಪ್ರಶ್ನೆ, ಬೆಳೆಸಿ ಕಮರ್ಷಿಯಲ್ ಆಗಿ, ಅಂದರೆ ಆರ್ಥಿಕ ಬೆಳೆಯಾಗಿ ಇದನ್ನು ಬೆಳೆಸ್ಬೋದೇ ಅಂಥೇಳಿ. ಖಂಡಿತವಾಗಿ ಬೆಳೆಸ್ಬೋದು, ಅಷ್ಟು ದೊಡ್ಡ ಡಿಮಾಂಡ್ ಇದೆ. ಇವತ್ತು ಭಾರತ ದೇಶಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ. ನೀವು ಇನ್ನೊಂದು ಮಾತು ಕೇಳಿರ್ಬೋದು, ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳಾದಂಥ ಗಾನಾ, ನೈಜೀರಿಯಾ, ಇವುಗಳೆಲ್ಲ ಕೊಕ್ಕೋವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ವು. ಅವರು ಮರಗೆಣಸು,
ಮತ್ತು ಕೊಕ್ಕೋವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ರು, ಒಂದು ಆಹಾರದ ಬೆಳೆಯನ್ನು. ಆದರೆ ಇವತ್ತು ನಾನು ಕೇಳಿದ ಹಾಗೆ ಅವರು ಕೊಕ್ಕೋವನ್ನೆಲ್ಲ ಕಡಿದು ಅವಕಾಡೋವನ್ನು ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ಇರುವಂಥ ಬೇಡಿಕೆ ಜಗತ್ತಿನಾದ್ಯಂತ ಇದೆ. ಇದು ಬಹು ಬೇಡಿಕೆ ಇರುವಂಥ ಒಂದು ಹಣ್ಣು. ನನಗೆ ಕೇಳಿದರೆ ಇವತ್ತು ಜಗತ್ತಿನ ನಂಬರ್ 1 ಫ್ರೂಟ್ ಅವಕಾಡೋ. ಹಾಗಾಗಿ ರೈತರೆ, ನಿಮ್ಮ ಒಂದು ಆರೋಗ್ಯಕ್ಕೂ ಕೂಡ ಆಗಿರ್ಬೋದು ಅಥವಾ ಹಣಕಾಸಿಗೂ ಎರಡಕ್ಕೂ ಲಾಭವಾಗಿರುವಂತ ಈ ಒಂದು ಬಟರ್ ಫ್ರೂಟ್ ನ ಬೇಡಿಕೆ ನೋಡಿದ್ರೆ ಇಲ್ಲಿ ನೀವು ಹೂಡಿಕೆ ಮಾಡೋದು ಒಂದು ಬುದ್ಧಿವಂತಿಕೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈಗಲೇ ಈ ಕೃಷಿಯನ್ನ ಸ್ಟಾರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ. ಏನೇ ಡೌಟ್ಗಳಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮುಕ್ತವಾಗಿ ತಿಳಿಸಬಹುದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.